ಸೀನಾ ಸೀನಾ ಯಾಕೋ ಅಳ್ತಾ ಇದೀಯಾ? ಯಾಕೆ ಕ್ಯಾಪ್ಟನ್? ಯಾಕಪ್ಪ? ನಿನ್ನ ಉಪಕಾರನ ಹೇಗೆ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನೋಡು, ಈಗ ನನ್ನ ತಂಗಿ ಜೀವನ ಯಾಕೆ ಮಗುತರ ಅಳ್ತಾ ಇದೀಯಾ? ಈಗೇನಾಯ್ತು? ಅವಳು ನನಗೂ ತಂಗಿತಾನೆ. ಬೇಜಾರು ಮಾಡ್ಕೋಬೇಡ. ಶಿವರಾಜ್, ತಾಳಿ ಕಟ್ಟು. ಏನಿದು ಕ್ಯಾಪ್ಟನ್ ಅಪ್ಪ? ಏನ್ ನೀನು ಹೇಳ್ತಿರೋದು? ಈ ಶಿವರಾಜ್ನಿಂದಾನೆ ಎಲ್ಲಾ ವಿಚಾರ ಗೊತ್ತಾಗಿದ್ದು. ನಿನ್ನ ತಂಗಿ ಇವನ್ನ ಲವ್ ಮಾಡಿದ್ದಾಳೆ. ಮದ್ವೆ ಮಾಡು, ಎಲ್ಲದಕ್ಕೂ ನಾನು ಜವಾಬ್ದಾರಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಬಾಸು ಜೊತೆ ಸೀನಣ್ಣ, ನಿಮ್ ಫ್ರೆಂಡ್ ಬಂದ್ಬಿಟ್ರಲ್ಲ? ಫ್ರೆಂಡ್ ಅಲ್ಲ, ನನ್ನ ತಂಗಿ ಪಾಲಿಗೆ ದೇವರು. ಇವತ್ತಿನ ಕ್ಲಾಸು ಬಿಥೋವನ್ 9th ಸಿಂಫೋನಿ. ಎಲ್ಲರೂ ಈ ಥೀಮ್ನೇ ಫಾಲೋ ಮಾಡಿ. ದೀಪಕ್, ಕ್ಲಾಸಿಗೆ ಬಂದಿರೋದು ಮ್ಯೂಸಿಕ್ ಕಲಿಯೋದಕ್ಕೆ ಹೊರತು ಲವ್ ಮಾಡೋದಕ್ಕಲ್ಲ. ನಿಮ್ಮನ್ನ ಕ್ಲಾಸಿಂದ ಡಿಬಾರ್ ಮಾಡ್ಬಿಡ್ತೀನಿ. ಸಾರಿ ಸರ್. ನಾರಾಯಣಪ್ಪನವ್ರೆ, ಬೇಡಿ ಬಿಟ್ಬಿಡಿ ಅಂತ ಹೇಳಿದ್ರಲ್ಲ ನೀವು. ಈ ಕಾಲದಲ್ಲಿ ಪುರೋಹಿತರಿಗಿಂತ ಪತ್ತೇದಾರರೇ ಮುಖ್ಯ ಅಂತ ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಸರ್. ಖಂಡಿತವಾಗಿ ಬರ್ತೀನಿ. ಕಂಗ್ರಾಚುಲೇಷನ್. ದಯವಿಟ್ಟು ಬರ್ಬೇಕು ಸರ್. ನಮಸ್ಕಾರ ಸರ್. ಓ ಜಯಂತಿ, ಬಾಮ್ಮ ಬಾ. ಬಿಟ್ಬಿಟ್ರಾ? ಬೇಲ್ ಮೇಲ್ ಬಿಟ್ಟಿದ್ದಾರೆ. ಆಮೇಲೆ ಅಂದ ಹಾಗೆ ನೀವು ನನಗೊಂದು ಮಾತು ಕೊಟ್ಟಿದ್ರಿ, ನೆನ್ಪಿದ್ಯಾ? ಹಾ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಬಂದಿದ್ದೀನಿ ಸರ್. ಈ ಊರಿನಲ್ಲಿ ಬಿಜೆಪಿಯಲ್ಲಿ ಕೆಲಸ ಮಾಡ್ಕೊಂಡು ಉಳ್ಕೊಂಡಿರೋ ಕಡೆ ತಂಗಿ ಒಬ್ಳಿತಾಳೆ. 22 ವರ್ಷ ಆದ್ರೂ ಇನ್ನೂ ಮದ್ವೆ ಆಗಿಲ್ಲ. ಒಂಟಿ ಹೆಣ್ಣು ಅಂದ್ರೆ 108 ಕಣ್ಣು ಅಂತ ನಿಮ್ಗೆ ಗೊತ್ತಿದೆ. ನಿಮ್ ಕೈ ಮುಗಿದ್ ಕೇಳ್ತೀನಿ ಸರ್, ಅವಳಿಗೆ ನೀವೇ ದಿಕ್ಕಾಗಿ ನಿಲ್ಬೇಕು.